ಯಾವತ್ತಾದ್ರೂ ಅಳಿಯಂದ್ರು ಸಾಕ್ಷಿ ರೂಮ್ನಲ್ಲಿ ಏನ್ ಮಾತಾಡ್ತಿರ್ತಾರೆ? ಯಾರಿಗೇನಮ್ಮ ಗೊತ್ತು? ನನ್ನ ರಾತ್ರಿ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಇವತ್ತು ನೋಡಿದ್ರೆ ಏಕಾಏಕಿ ಬಂದೇ ಬಿಟ್ಟಿದ್ದಾರೆ. ಬಂದವರೆ ನೇರವಾಗಿ ಸಾಕ್ಷಿ ರೂಮ್ಗೆ ಹೋದ್ರು. ಅಳಿಯಂದಿರು ಹೋಗಿರೋ ರಭಸ ನೋಡಿದ್ರೆ ರಘು ವಿಷಯ ಏನಾದ್ರೂ ಗೊತ್ತಾಗಿರ್ಬೋದಾ? ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯ? ಎಲ್ಲದಕ್ಕೂ ನಾಶ ಬಾಯಿ ಹಾಕ್ತೀಯ. ಸುಮ್ಮನೆ ಇರೋದಕ್ಕೆ ಏನ್ ತಗೋತೀಯ? ಆದ್ರೂ ಬಾಗ್ಲು ಹಾಕೊಂಡು ಮಾತಾಡೋವಂಥದ್ದು ಏನಿರುತ್ತೆ? ಏನಿದ್ರು ನಮ್ಮ ಮುಂದೆನೆ ಮಾತಾಡ್ಬೋದಲ್ವಾ? ಒಟ್ಟಿನಲ್ಲಿ ಸಾಕ್ಷಿ ಮದುವೆ ಮುಗಿಯೋಷ್ಟರಲ್ಲಿ ನಮಗೆ ಟೆನ್ಷನ್ ತಪ್ಪಿದ್ದಲ್ಲ. ಕೂಲಾಗಿರೋಣ ಅಂಥದ್ದೇನೂ ಆಗಿರಲ್ಲ. ಏನು ವಿಷಯ? ಸಾಕ್ಷಿ ಏನಾದರೂ? ನಿಮ್ಮೆಲ್ಲರ ಹತ್ರನೂ ಸಾಕ್ಷಿ ವಿಷಯನೇ ಮಾತಾಡಬೇಕು. ಏನು ವಿಷಯ ಹೇಳಿ? ನಾವು ಸಾಕ್ಷಿನ ಅಬ್ಸರ್ವ್ ಮಾಡ್ತಾನೆ ಇದ್ದೆ. ಅವ್ರನ್ನ ಫಸ್ಟ್ ಟೈಮ್ ನೋಡಿದಾಗಲೂ ಕಂಫರ್ಟ್ ಅನಿಸಿಲ್ಲ. ಎಂಗೇಜ್ಮೆಂಟ್ ಆದಮೇಲೂ ಅವ್ರು ಖುಷಿಯಾಗಿರಲಿಲ್ಲ ಅನ್ಸುತ್ತೆ. ಇನ್ಫ್ಯಾಕ್ಟ್ ನನಗೊಂದು ಕಾಲು ಕೂಡ ಮಾಡಿಲ್ಲ. ರೀಸೆಂಟಾಗಿ ಹೋಳಿಗೆ ಬಂದಾಗಲೂ ನನ್ನ ಪ್ರೆಸೆನ್ಸ್ ಅವ್ರಿಗೆ ಖುಷಿ ಕೊಡಲಿಲ್ಲ ಅನ್ಸುತ್ತೆ. ಶೀ ಈಸ್ ಡಿಸ್ಟರ್ಬ್ಡ್. ಹಾಗೇನಿಲ್ಲ ಸರ್, ಅವಳಿಗೆ ಸ್ವಲ್ಪ ಸಂಕೋಚ ನಾಚಿಕೆ ಜಾಸ್ತಿ. ಅದನ್ನು ನೀವು ಹೇಳಿದ್ರೆ ಹೇಗೆ? ನಾನು ಮುಂದೆ ಅವಳು ಗಂಡ ಆಗೋನು. ಅವಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕಲ್ವ? ಅದಕ್ಕೆ ಸಾಕ್ಷಿ ಹತ್ರ ನೇರವಾಗಿ ಮಾತಾಡಬೇಕು ಅಂತ ಬಂದೆ. ಸಾಕ್ಷಿ ಏನು ಹೇಳಿದ್ಲು? ಅವ್ರ ಮನಸ್ಸಲ್ಲಿರೋ ಸತ್ಯನ ಹೇಳಿದ್ರು. ಯಾಕೆ ಎಲ್ಲ ಇಷ್ಟೊಂದು ಗಾಬರಿ ಆಗ್ಬಿಟ್ರು? ಸತ್ಯ ಅಂದರೆ ಅದೇ ನೀವು ಹೇಳಿದ್ರಲ್ಲ, ನಾಚಿಕೆ, ಸಂಕೋಚ, ಎಕ್ಸೆಟ್ರಾ ಎಕ್ಸೆಟ್ರಾ. ನನ್ನ ಹತ್ರನೂ ಕೂಡ ಅವರೇನು ಎಕ್ಸ್ಪ್ರೆಸ್ ಮಾಡಿಲ್ಲ. ಎನಿವೆ, ಅವ್ರು ನನ್ನ ಮದುವೆ ಆಗೋದಕ್ಕೆ ಮನಸ್ಪೂರ್ವಕವಾಗಿ ಒಪ್ಕೊಂಡಿದ್ದಾರಂತೆ. ಈ ಖುಷಿಲಿ ನನಗೇನು ಮಾತಾಡಬೇಕು ಅಂತ ಒಂದೂ ಗೊತ್ತಾಗ್ತಿಲ್ಲ. ನಾನಿನ್ನು ಬರ್ತೀನಿ. ಅಯ್ಯೋ, ತಿಂಡಿ ತಿನ್ಕೊಂಡೋಗಿ. ಥ್ಯಾಂಕ್ಸ್. ಅದೆಲ್ಲ ಏನೂ ಬೇಡ. ಮದುವೆಗಿಂತ ಮುಂಚೆ ಊಟ ತಿಂಡಿ ತಿಂದರೆ ಸಂಬಂಧ ಹಾಳಾಗುತ್ತಂತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ನಮ್ಮ ಸಂಬಂಧ ಜನ್ಮ ಜನ್ಮಾಂತರಕ್ಕೂ ಇರಬೇಕು. ಸರಿ, ನಾನೇನು ಬರ್ತೀನಿ. ಒಂದು ವಿಷಯ ಹೇಳೋದು ಮರ್ತೆ. ಈಗಾಗಲೇ ಎಂಗೇಜ್ಮೆಂಟ್ ಶಾಸ್ತ್ರ ಎಲ್ಲ ಮುಗಿದಿದೆ. ಮತ್ತೆ ಅದೆಲ್ಲ ಬೇಡ, ಸುಮ್ಮನೆ ಖರ್ಚು. ಡೈರೆಕ್ಟಾಗಿ ಮದುವೆ ಸಿದ್ಧತೆ ಮಾಡ್ಕೊಳ್ಳಿ. ನಾನು ಡ್ಯಾಡಿ ಹತ್ರ ಮಾತಾಡ್ತೀನಿ. ಹಾಗೆ ಆಗಲಿ. ನಾನೇನು ಬರ್ತೀನಿ. ಯಾಕೋ ಇವನ್ ವರ್ತನೆ ತುಂಬಾ ವಿಚಿತ್ರವಾಗಿದೆಯಲ್ಲ. ಇಷ್ಟೊಂದು ಮಾತೇ ಆಡ್ತಿರ್ಲಿಲ್ಲ ಇವನು. ನಿಜವಾಗ್ಲೂ ಸಾಕ್ಷಿ ರಘು ಬಗ್ಗೆ ಇವನ ಹತ್ರ ಏನೂ ಹೇಳಲಿಲ್ವಾ? ಸಿಕ್ಕಿದ ಕೊನೆಯ ಅವಕಾಶನೂ ಬಿಟ್ಬಿಟ್ಲ ಅವಳು. ಪಾಪ, ಅಣ್ಣನ ಕೆಲಸ ಹೋಗುತ್ತೆ ಅಂತ ಎಲ್ಲ ಮುಚ್ಚಿಟ್ಟು ಬಲಿಪಶು ಆಗ್ಬಿಟ್ಲ ಅವಳು. ಈ ಕಮಲ್ನ ಒಂದು ದೊಡ್ಡ ಮನುಷ್ಯ, ನನ್ನ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನು ನನ್ನ ರಘುನೇ ಯೂಸ್ಲೆಸ್ ಫೆಲೋ, ಚೀಪು ಅಂತ ನನ್ನ ಎದುರಿಗೆ ಬೈದ್ಬಿಟ್ಟ. ಎಷ್ಟು ಎಷ್ಟು ಧೈರ್ಯ ಇರಬೇಡ ಅವನಿಗೆ.
ಇವತ್ತಿಗೆ ನನ್ನ ಸಮಸ್ಯೆಗಳೆಲ್ಲ ಮುಗ್ದೋಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇನ್ನ ದೊಡ್ಡ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲ. ಸಮಾಧಾನ ಮಾಡ್ಕೊಳ್ಳಿ, ಅಂಜಲಿ ತುಂಬಾ ಬೇಜಾರಾಗಿದ್ದಾಳೆ. ಏಯ್, ನನಗೋಸ್ಕರ ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ. ನನಗೆ ಯಾರ ಸಹಾಯನೂ ಬೇಡ ಲಡ್ಡು. ಅತ್ತೆ, ಮೊದ್ಲು ಒಳಗೆ ಆಚೆ ಹೋಗಕ್ ಹೇಳು. ಆಚೆ ಹೋಗಕ್ ಹೇಳು ಅಂದೆ ಲಡ್ಡು. ಅತ್ತೆ, ನೀವು ನನ್ನ ಆಚೆ ಹೋಗು ಅಂತ ಹೇಳ್ತಾ ಇದ್ದೀರಾ? ಅಂಜಲಿ, ಬೇಜಾರು ಮಾಡ್ಕೋಬೇಡ. ಅತ್ತೆ ಸಿಟ್ಟಲ್ಲಿ ಸುಮ್ಮನೆ ಹಂಗೆ ಅಂದಿದ್ದಾರೆ. ಲಡ್ಡು, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಂಜಲಿ ಏನ್ ಮಾಡಕ್ಕಾಗತ್ತೆ ಹೇಳು? ಎಲ್ಲ ನನ್ನ ಹಣೆ ಬರ. ಇನ್ನು ಮೇಲೆ ನನಗೆ ಯಾವ ಆಸೆನೂ ಉಳ್ದಿಲ್ಲ, ಭರವಸೆನೂ ಉಳ್ದಿಲ್ಲ. ನಿನ್ಮೇಲೆ ಏನ್ ಬರುತ್ತೋ ಹಾಗೆ ಅನುಭವಿಸ್ಕೊಂಡು ಹೋಗ್ತೀನಿ. ಲಡ್ಡು, ಪ್ಲೀಸ್, ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ನನ್ನನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೊಟ್ಟೋಗಿ. ಅಳ್ಬೇಡಿ ಪ್ಲೀಸ್. ಅಂಜಲಿ ಪುಟ್ಟ, ಸಾರಿ ಮಾ. ಸಿಟ್ಟಲ್ಲಿ ಆಚೆ ಹೋಗುವಂತ ಬೈದ್ಬಿಟ್ಟೆ. ಸಾರಿ. ನನಗೆ ಸಿಟ್ಟು ಬಂದಿಲ್ಲ ಅತ್ತೆ. ನಿಮ್ಮ ಮದುವೆ ರಘು ಅಂಕಲ್ ಜೊತೆ ಮಾಡೇ ಮಾಡಿಸ್ತೀನಿ. ನೀನು ಹೇಗೆ ಮದುವೆ ನಿಲ್ಸಕ್ಕೆ ಸಾಧ್ಯ ಅಂಜಲಿ? ಆ ಮದುವೆಗೆ ಇನ್ನು ಉಳಿದಿರೋದು 5 ದಿನ. ದೊಡ್ಡಪ್ಪಂಗೆ ಬೇರೆ ನಾನು ಮ್ಯಾಜಿಕ್ ಮಾಡೋದು ಅಂತ ಪ್ರಾಮಿಸ್ ಮಾಡಿದ್ಯಾ? ಹೌದು, ನನಗೂ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ ಲಡ್ಡು ಅಣ್ಣ. ಆದ್ರೂ ರಘು ಅಂಕಲ್ ಮದುವೆ ಅತ್ತೆ ಜೊತೆ ಮಾಡ್ಸಪ್ಪ ಅಂತ ಗಣೇಶ ಕೇಳ್ಕೊಂತೀನಿ. ಮೊಬೈಲ್ ಪ್ಲೀಸ್, ನಿನ್ ಕರ್ಸಿಫ್ ಆಗ್ಬಿಡು ಪ್ಲೀಸ್ ಪ್ಲೀಸ್. ನೋಡು, ಹಾವೆ ಪ್ಲೀಸ್, ನಿನ್ನ ಹತ್ತಕ್ಕೆ ಹಂಗೆ ಹೋಗ್ಬಿಡು ಪ್ಲೀಸ್ ಪ್ಲೀಸ್.
ಪ್ರೇಮ ಕಥೆ ಕೇಳಿ ದೊಡ್ಡ ದೇವದಾಸ್ ತರ ಸಲಾಮ್ ಹೊಡೆದು ಈ ಮದುವೆ ಬೇಡ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಅಂದ್ಕೊಂಡಿದ್ಯಾ? ನೀನ್ ಒಳ್ಳೆ ಮನೆತನದ ಹೆಣ್ಣಾಗಿ ಯಾವನ ಪುಂಡ ಪೋಖ್ರಿನ ಲವ್ ಮಾಡ್ತಿದ್ಯಲ್ಲ, ನೀನ್ ನಾಚಿಕೆ ಆಗಲ್ವಾ? ನಮ್ಮಿಬ್ರು ಮದುವೆ ಜೊತೆಗೆ ಆ ರಘು ನೆನಪು ಕೂಡ ಸುಟ್ಟೋಬೇಕು. ನನಗೆ ಗೊತ್ತಾಗಲಿಲ್ಲ ಲಡ್ಡು ಅಣ್ಣ. ನಾನು ಪುಟ್ಟವಳಲ್ವಾ, ಜಿಲೇಬಿ ಆಂಟಿಗೆ ಹೆಲ್ಪ್ ಮಾಡಬೇಕು ಅಂತ ಹತ್ರ ಮಾಡಿದೆ ಅಷ್ಟೇ. ನಾನು ಫೂಲ್ ಆಗ್ಬಿಟ್ಟೆ ಲಡ್ಡು ಅಣ್ಣ, ನಾನು ಫೂಲ್ ಆಗ್ಬಿಟ್ಟೆ. ಅತ್ತೆಗೆ ಮೋಸ ಮಾಡ್ಬಿಟ್ಟೆ.
ಮುಗಿಸಿಮ್ಮ. ಓ ಇನ್ನೂ ಮುಗಿಸಿಲ್ವನಯ್ಯ ನೀನು? ಗಂಡು ಕಡೆಯವರು ನೆಂಟಲ್ಲ ಬರಕ್ ಶುರು ಆಯ್ತು. ಶ್ವಾಸ ಶ್ವಾಸ ಏನಣ್ಣ? ನೋಡು, ಮಾಲ್ದವ್ರಿಗೆ ಬೇಗನೆ ಬರೋದಕ್ಕೆ ಹೇಳು. ಆಮೇಲೆ ಶಾಮನ ರಾತ್ರಿ ಹಾಕ್ಬಿಡ್ಲಿ, ಬೆಳಿಗ್ಗೆ ಬಂದು ಹಾಕ್ತಾ ಕೂತ್ಕೊಳ್ಳೋದು ಬೇಡ. ಆಮೇಲೆ ಗಣ್ಣವ್ರು ಎಷ್ಟೊತ್ತು ಬರ್ತಾರೆ ವಿಚಾರಿಸ್ಕೊಂಡು. ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ನೋಡ್ಕೋತೀನಿ. ಸರಿ, ಅಮ್ಮ ತಿಂಡಿ ರೆಡಿ ಆಯ್ತಾ ಅಂತ ಕೇಳ್ತಾ ಇದ್ಲು, ಹೋಗಿ ನೋಡ್ಕೊಂಬರ್ತೀನಿ. ಸರಿ. ನರಹರಿ, ಚಿಕ್ಕಮ್ಮ ಚಿಕ್ಕಪ್ಪ ಚೆನ್ನಾಗಿದ್ದೀರಾ? ಕರೆಕ್ಟ್ ಟೈಮ್ ಆಯ್ತಾ ಟ್ರೈನು? ಅಮ್ಮ ವಾಸಂತಿ ಯಾರು ಬಂದ್ಯಾರ ನೋಡು. ಎಲ್ಲಿ ಅಮ್ಮ? ಅಯ್ಯೋ ನಾದ ಹೇಗಿದೆಯಾ? ಚೆನ್ನಾಗಿದ್ದೀರಾ? ಹೇಗಿದ್ದೀಕ? ಎಲ್ಲಾರು ನೋಡಿ ತುಂಬಾ ಸಂತೋಷ ಆಯ್ತು. ನಾ ಚೆನ್ನಾಗಿದ್ದೀನಿ. ನಾವು ತುಂಬಾ ಚೆನ್ನಾಗಿದ್ದೀವಿ. ಮತ್ತೆ ಮದುವೆ ಆದ್ಮೇಲೆ ಈ ಕಡೆ ಬರಲೇ ಇಲ್ಲ? ಸಾರಿ ಕಣ, ತಕ್ಷಣ ಹರಿಯಾಣಕ್ಕೆ ಟ್ರಾನ್ಸ್ಫರ್ ಆಗೋಯ್ತು. ಸೊ ಇವಾಗೇ ಈ ಕಡೆ ಬರ್ತಾ ಇರೋದು. ಅಂದ್ರೆ ಇಟ್ಗಿಯಿಂದ ಹರಿಯಾಣಕ್ಕೆ ಏನ್ ಚಿಕ್ಕಮ್ಮ ನೀವು ಗಣ್ಣವ್ರ ಹತ್ರ ಇವಾಗ ಬರ್ತಾ ಇದೀರಲ್ಲ, 4 ದಿವಸ ಮುಂಚೆ ಬಂದು ಮದುವೆ ಮೇಲೆ ಓಡಾಡ್ಬೇಕು ತಾನೆ? ನಾ ಬರೋದು ಯಾಕಪ್ಪ? ನೀ ಅರ್ಜೆಂಟ್ ಮದುವೆ ಫಿಕ್ಸ್ ಮಾಡಿದ್ರ ನಾವು ಮನೆ ತಾನೇ ಫೋನ್ ಮಾಡಿದ್ದು. ಹೌದು, ಎಲ್ಲ ತುಂಬಾ ಬೇಗ ಫಿಕ್ಸ್ ಆಗೋಯ್ತು. ಅದಕ್ಕೆ ಇರ್ಲಿ ಬಿಡಮ್ಮ, ಒಳ್ಳೆ ಸಂಬಂಧನೇ ಹುಡುಕಿದೀಯಾ. ಪರವಾಗಿಲ್ಲ ನರಾರಿ, ಸಾಕ್ಷಿ ಸೆಲೆಕ್ಷನ್ ಚೆನ್ನಾಗಿದೆ. ಸಾಕ್ಷಿ ಸುಮ್ನಿರಿ, ಈ ಗಂಡನೆಲ್ಲ ರಘು ಅಂಕಲ್ನ ಕಟ್ಸಿ ಸಾಕ್ಷಿಯತ್ತೆ ಮದ್ವೆ